ವೇಗ ಮತ್ತು ಜವ, ದೂರ ಮತ್ತು ಸ್ಥಾನಪಲ್ಲಟ. ನಮ್ಮ ಮೋಟಾರ್ ಸೈಕಲ್ ಸವಾರನು ತನ್ನ ಗಮ್ಯಸ್ಥಾನವನ್ನು ತಲುಪಲು 1 ಕಿಲೋಮೀಟರ್ ದೂರವನ್ನು ಕ್ರಮಿಸಬೇಕಾಗಿತ್ತು ಮತ್ತು ಅವನು ಈ ದೂರವನ್ನು 73.28 ಸೆಕೆಂಡುಗಳಲ್ಲಿ ಕ್ರಮಿಸಿದ್ದನು ಎಂದು ನೀವು ಈಗಾಗಲೇ ನೋಡಿದ್ದೀರಿ. ಆದ್ದರಿಂದ ನಾವು ಮೋಟಾರ್ ಸೈಕಲ್ ಸವಾರನ ವೇಗವನ್ನು ಲೆಕ್ಕ ಹಾಕಿದ್ದೇವೆ. ಅದು ಸೆಕೆಂಡಿಗೆ 13.6 ಮೀಟರ್ ಆಗಿತ್ತು. ಈಗ ನಾವು ಸ್ಥಾನಪಲ್ಲಟ ಎಂಬ ಪದವನ್ನು ಬಳಸಿದ್ದೇವೆಂದು ನಿಮಗೆ ನೆನಪಿರಬಹುದು. ಈಗ ಈ ದೊಡ್ಡ ಪದದ ಅರ್ಥ ತುಂಬಾ ಸರಳವಾಗಿದೆ. ಎರಡು ವಿಭಿನ್ನ ಸ್ಥಳಗಳ ನಡುವಿನ ಕಡಿಮೆ ಅಂತರ ಅಥವಾ ನಡುವಿನ ಕಡಿಮೆ ಮಾರ್ಗವನ್ನು ಸ್ಥಾನಪಲ್ಲಟ ಎಂದು ಕರೆಯಲಾಗುತ್ತದೆ. ನಮ್ಮ ಸವಾರ ತನ್ನ ಬೈಕ್ನಲ್ಲಿ 1 ಕಿಲೋಮೀಟರ್ ದೂರವನ್ನು ಕ್ರಮಿಸಿದರೂ ಅವನ ಸ್ಥಾನಪಲ್ಲಟವು ಕೇವಲ 939 ಮೀಟರ್ಗಳಷ್ಟಿತ್ತು. ಏಕೆಂದರೆ ಬಿಂದು ಎ ಮತ್ತು ಬಿಂದು ಬಿ ನಡುವೆ ಅವನು ಅಂಕುಡೊಂಕಾದ ರಸ್ತೆಯನ್ನು ತೆಗೆದುಕೊಂಡನು. ವಾಸ್ತವವಾಗಿ ಈ ಎರಡು ಬಿಂದುಗಳು ಅಥವಾ ಸ್ಥಳಗಳ ನಡುವಿನ ಕಡಿಮೆ ಅಂತರ ಕೇವಲ 939 ಮೀಟರ್ಗಳು. ಆದರೆ ಈ ಸ್ಥಳಾಂತರವು ಅದೇ ಸಮಯವನ್ನು ಅಂದರೆ 73.28 ಸೆಕೆಂಡುಗಳನ್ನು ತೆಗೆದುಕೊಂಡಿತು. ಆದ್ದರಿಂದ ಮೋಟಾರ್ ಸೈಕಲ್ ಸವಾರನ ಜವವನ್ನು ಕಂಡುಹಿಡಿಯಲು ನಾವು ಅವನ ಸ್ಥಾನಪಲ್ಲಟವನ್ನು ಅವನು ತೆಗೆದುಕೊಂಡ ಒಟ್ಟು ಕಾಲದಿಂದ ಭಾಗಿಸುತ್ತೇವೆ. ಈ ರೀತಿಯಾಗಿ ಅವನ ಜವ 939 ಮೀಟರ್ ಅದನ್ನು 73.28 ಸೆಕೆಂಡುಗಳಿಂದ ಭಾಗಿಸಿ, ಅಂದರೆ ಜವವು ಪ್ರತಿ ಸೆಕೆಂಡಿಗೆ 12.8 ಮೀಟರ್. ಆದ್ದರಿಂದ ಜವ ಮತ್ತು ವೇಗದ ನಡುವೆ ವ್ಯತ್ಯಾಸವಿದೆ. ವೇಗವು ಕ್ರಮಿಸಿದ ಒಟ್ಟು ದೂರವನ್ನು ಅವಲಂಬಿಸಿರುತ್ತದೆ, ಆದರೆ ಜವವು ಸ್ಥಾನಪಲ್ಲಟವನ್ನು ಅವಲಂಬಿಸಿರುತ್ತದೆ ಮತ್ತು ದೂರದ ಮೇಲೆ ಅಲ್ಲ. ಇದನ್ನು ಸ್ವಲ್ಪ ಹೆಚ್ಚು ಅರ್ಥ ಮಾಡಿಕೊಳ್ಳೋಣ. ನೀವು ಭಾರತದ ಗೋಲ್ಡನ್ ಗರ್ಲ್ಸ್ ರಿಲೇ ರೇಸ್ ವಿಡಿಯೋ ನೋಡಿರಬಹುದು. ಪ್ರಿಯಾಂಕಾ ಅವರನ್ನು ನೋಡಿ. ಅವರು ಈ 400 ಮೀಟರ್ ಓಟವನ್ನು ಓಡಲು ಪ್ರಾರಂಭಿಸಿದ್ದಾರೆ. There they are in the yellow on the outside. Always tough to run the 4x4 from the outside lane. On their inside, China. Already up on the stagger is Japan, so they're running a very, very strong first leg, Japan. Their lead-off is Seika. But it's Vietnam leading. Remember, it's a big advantage with the stagger they've got. China coming through and Japan as well. And there's India in the blue on the inside. ಅವರು ಸಂಪೂರ್ಣ 400 ಮೀಟರ್ ಅನ್ನು 49.7 ಸೆಕೆಂಡುಗಳಲ್ಲಿ ಓಡಿದರು. ಹಾಗಾದರೆ ಪ್ರಿಯಾಂಕಾಳ ವೇಗ ಎಷ್ಟು? ಇದನ್ನು ಕಂಡುಹಿಡಿಯಲು ಅವರು ಕ್ರಮಿಸಿದ ದೂರವನ್ನು ಅವರು ತೆಗೆದುಕೊಂಡ ಕಾಲದಿಂದ ಭಾಗಿಸಿ, ಅಂದರೆ 400 ಮೀಟರ್ಗಳನ್ನು 49.7 ಸೆಕೆಂಡುಗಳಿಂದ ಭಾಗಿಸಿ, ಅಂದರೆ ಪ್ರತಿ ಸೆಕೆಂಡಿಗೆ 8.04 ಮೀಟರ್. ಈಗ ಇದು ಸುಲಭವಾಗಿತ್ತು. ಆದರೆ ಪ್ರಿಯಾಂಕಾಳ ಜವ ಎಷ್ಟಿರಬಹುದು ಎಂದು ಯೋಚಿಸಿ ಹೇಳಿ. ಈಗ ಇದಕ್ಕಾಗಿ ಕ್ರಮಿಸಿದ ದೂರವನ್ನು ಕಂಡುಹಿಡಿಯುವುದು ಅನಿವಾರ್ಯವಲ್ಲ. ಪ್ರಿಯಾಂಕಾಳ ಸ್ಥಾನಪಲ್ಲಟ ಏನು ಎಂದು ನಾವು ಕಂಡುಹಿಡಿಯಬೇಕು. ಅಂದರೆ ಪ್ರಿಯಾಂಕಾ ಎಲ್ಲಿ ಓಟವನ್ನು ಪ್ರಾರಂಭಿಸಿದರು ಮತ್ತು ಅದನ್ನು ಎಲ್ಲಿ ಮುಗಿಸಿದರು, ಆ ಎರಡೂ ಬಿಂದುಗಳ ನಡುವಿನ ಕಡಿಮೆ ಅಂತರ ಯಾವುದು? ಆದರೆ ಇಲ್ಲಿ ಏನಾಯಿತು ಎಂದು ನೀವು ಗಮನಿಸಿದ್ದೀರಾ? ಪ್ರಿಯಾಂಕಾ ಓಟವನ್ನು ಪ್ರಾರಂಭಿಸಿದ ಸ್ಥಳದಲ್ಲೇ ಓಟವನ್ನು ಮುಗಿಸಿದರು. ಹಾಗಾಗಿ ಅವರ ಸ್ಥಾನಪಲ್ಲಟ ಏನೂ ಆಗಿರಲಿಲ್ಲ. ಅಂದರೆ ಅವರ ಸ್ಥಾನಪಲ್ಲಟವು 0 ಮೀಟರ್ ಆಗಿತ್ತು. ಹಾಗಾದರೆ ಈಗ ಅವರ ಜವ ಎಷ್ಟು? ಸ್ಥಾನಪಲ್ಲಟವನ್ನು ಒಟ್ಟು ಕಾಲದಿಂದ ಅಂದರೆ 0 ಮೀಟರ್ಗಳನ್ನು 49.7 ಸೆಕೆಂಡುಗಳಿಂದ ಭಾಗಿಸಿ ಉತ್ತರವು ಪ್ರತಿ ಸೆಕೆಂಡಿಗೆ 0 ಮೀಟರ್ ಆಗುತ್ತದೆ. ಆದ್ದರಿಂದ ಯಾವುದೇ ವಸ್ತುವು ಸರಳ ರೇಖೆಯಲ್ಲಿ ಚಲಿಸಿದರೆ ಅದರ ಜವ ಮತ್ತು ವೇಗ ಒಂದೇ ಆಗಿರುತ್ತದೆ. ಆದರೆ ಆ ವಸ್ತುವಿನ ದಿಕ್ಕು ಬದಲಾದ ತಕ್ಷಣ ಮಾರ್ಗದ ದೂರವು ಒಂದೇ ಆಗಿರಬಹುದು, ಆದರೆ ಅದರ ಜವ ಮತ್ತು ವೇಗ ಬೇರೆ ಬೇರೆಯಾಗುತ್ತವೆ.
ಒಂದು ವಿಷಯವನ್ನು ನೆನಪಿನಲ್ಲಿಡಿ. ವಿಜ್ಞಾನದಲ್ಲಿ ನಾವು ಮಾಪನಕ್ಕೆ ಜವಕ್ಕಿಂತ ವೇಗವನ್ನು ಹೆಚ್ಚಾಗಿ ಬಳಸುತ್ತೇವೆ. ಸರಿ, ಈಗ ನೀವು ನನಗೆ ಒಂದು ವಿಷಯ ಹೇಳಿ. ನೀವು ತುಂಬಾ ವೇಗವಾಗಿ ಓಡಿ ಮುಂದೆ ಇರುವ ಮರ ಅಥವಾ ಮನೆಯನ್ನು ಮುಟ್ಟಿ ಹಿಂತಿರುಗಿದರೆ ನೀವು ತುಂಬಾ ವೇಗವಾಗಿ ಓಡಿದ್ದೀರಿ. ಆದರೆ ನಿಮ್ಮ ಜವ ಹೆಚ್ಚಾಗಿರುತ್ತದೆಯೇ ಅಥವಾ ನಿಮ್ಮ ವೇಗವಾಗಿರುತ್ತದೆಯೇ? ಕಂಡುಹಿಡಿಯಿರಿ.